ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಈಗ ಡಿ ಕೆ ಶಿವಕುಮಾರ್ ಅವರು ಬಂದ ಮೇಲಿಂದ ನಿಮಗೆ ಕರ್ನಾಟಕ ಸರ್ಕಾರದಲ್ಲಿ ನೇಮಕಾತಿ ಪರ್ವನೇ ಸ್ಟಾರ್ಟ್ ಆಗಿದೆ. ನೋಡಿ, ಯಾರ್ಯಾರು ಗೌರ್ಮೆಂಟ್ ಜಾಬ್ಗೆ ಹೋಗಬೇಕು ಅಂತ ಕನಸಿದೆ ದಯವಿಟ್ಟು ಓದೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಇನ್ನೂ ಬರ್ತಾ ನಿಮಗೆ ಸುಮಾರು ಇಲಾಖೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ. ನಿಮಗೆ 2027 ಡಿಸೆಂಬರ್ವರೆಗೂ ಕೂಡ ನಿಮಗೆ ನೋಟಿಫಿಕೇಷನ್ ಮಾಡ್ತಾರೆ. ಈಗ ಬನ್ನಿ, ಇವಾಗ ಕಂದಾಯ ಇಲಾಖೆಯಿಂದ ಒಂದು ಅಧಿಸೂಚನೆ ಆಗಿದೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಕಂದಾಯ ಇಲಾಖೆಯಿಂದ ಭೂಮಾಪಕ ಹುದ್ದೆ ಅಂದರೆ ಲ್ಯಾಂಡ್ ಸರ್ವೇಯರ್ ಈ ಪೋಸ್ಟ್ಗೆ ನೋಟಿಫಿಕೇಷನ್ ಆಗಿದೆ. ಒಟ್ಟು ನಿಮಗೆ 560 ಪೋಸ್ಟು ನಾನ್ HK ಭಾಗಕ್ಕೆ ಮಾಡಿದ್ದಾರೆ ಮತ್ತು 190 ಪೋಸ್ಟು HK ಭಾಗಕ್ಕೆ ಮಾಡಿದ್ದಾರೆ. ಒಟ್ಟು ನಿಮಗೆ 750 ಹುದ್ದೆಗಳಿಗೆ ಈ ನೋಟಿಫಿಕೇಷನ್ ಆಗಿದೆ. ವೇತನ ಶ್ರೇಣಿ ನೋಡಿ, ಸೊ ನಿಮಗೆ 37,500ರಿಂದ 76,000ವರೆಗೂ ನಿಮಗೆ ವೇತನ ಶ್ರೇಣಿ ಇದೆ. ಅಂದರೆ ನೀವು ಸ್ಟಾರ್ಟಿಂಗ್ ಸೇರ್ಕೊಂಡ ಜಾಬ್ಗೆ ನಿಮ್ಮ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು 37,500 ಆಗಿರುತ್ತೆ. ನೆಕ್ಸ್ಟ್ ಬನ್ನಿ, ಇವಾಗ ಈ ಪೋಸ್ಟ್ಗೆ ಕ್ವಾಲಿಫಿಕೇಷನ್ ಏನು ಅಂತ ನೋಡೋಣ. ನೋಡಿ, ಭೂಮಾಪಕರ ಪೋಸ್ಟ್ಗೆ ನೋಡು, ಕಾನೂನು ಅಡಿಯಲ್ಲಿ ಸ್ಥಾಪಿತವಾಗಿರುವ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ನಲ್ಲಿ ಪದವಿ ಹೊಂದಿರಬೇಕು. ಅಂದರೆ ನಿಮಗೆ BE ನೀವು ಮಾಡಿದರೆ ನೀವು ಎಲಿಜಿಬಲ್ ಇರ್ತೀರ. ಜೊತೆಗೆ ಕಾನೂನು ಅಡಿಯಲ್ಲಿ ಸ್ಥಾಪಿತ ವಿಶ್ವದಿಂದ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್, ಕೃಷಿ ಈ ಪದವಿಗಳಲ್ಲಿ BSc ಮಾಡಿರ್ಬೇಕು. ನೀವು ಮಾಡಿದರೆ ನೀವು ಈ ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತೀರ. ಜೊತೆಗೆ ಡಿಪ್ಲೊಮೊ ಸ್ಟೂಡೆಂಟ್ಸು, ಯಾರ್ಯಾರು ಡಿಪ್ಲೊಮೊ ಫಿನಿಷ್ ಮಾಡಿದ್ದೀರಾ, ಸೊ ನೀವು ಕೂಡ ಈ ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಲ್ ಇದ್ದೀರಾ. ನಾನು ನಿಮಗೆ ಸ್ಕ್ರೀನ್ಶಾಟ್ ಇಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೋಬೋದು. ಸೊ ನಿಮ್ಮ ವಿದ್ಯಾರ್ಥಿ ಇದರಲ್ಲಿದ್ದರೆ ನೀವು ಖಂಡಿತ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು ಮತ್ತು ಎಕ್ಸಾಮ್ ಬರೀಬೋದು. ನೆಕ್ಸ್ಟು ವಯೋಮಿತಿ ನೋಡೋಣ ಬನ್ನಿ. ನಿಮ್ಗೆ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯ ಅವರು ಕೊರೋನಾ ಟೈಮಿಂದ ಯಾವುದೋ ನೋಟಿಫಿಕೇಷನ್ ಆಗದೇ ಇದ್ದ ಕಾರಣಕ್ಕೆ 5 years ಏಜ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ನಿಮಗೆ 2027 ಡಿಸೆಂಬರ್ವರೆಗೂ ಆಗೋ ಪ್ರತಿಯೊಂದು ಎಕ್ಸಾಮ್ಗೂ 5 ವರ್ಷ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಅಂದರೆ ಎಕ್ಸಾಂಪಲ್ಗೆ ಈಗ ನೀವೊಂದು ಎಕ್ಸಾಮ್ ಬರೀತೀರ ಅಂದ್ಕೊಳ್ಳಿ, ಅದಕ್ಕೆ ನಿಮಗೆ ಏಜ್ ಲಿಮಿಟ್ ನಿಮ್ಮ ಕ್ಯಾಟಗರಿಗೆ 30 ವರ್ಷ ಇದ್ದರೆ +5 35 ವರ್ಷ. ನಿಮಗೆ ಎಕ್ಸ್ಟ್ರಾ ಏಜ್ ಆಗಿದ್ರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ನೋಡಿ ಇಲ್ಲಿ, ಸೊ ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ 40 ವರ್ಷ, ಇದು ನಿಮಗೆ ಇನ್ಕ್ಲೂಡಿಂಗ್ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ನೋಡಿ ಅದು. ಮತ್ತು ಪ್ರವರ್ಗ 2A 2B 3A 3B ಅವರಿಗೆ 43 ವರ್ಷ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗ 1 ಈ ಅಭ್ಯರ್ಥಿಗಳಿಗೆ 45 ವರ್ಷ. ಸ್ಕ್ರೀನ್ಶಾಟ್ ಇದೆ, ಇಲ್ಲಿ ನೀವು ನೋಡ್ಕೋಬೋದು. ನೆಕ್ಸ್ಟ್ ಅಲ್ಲಿ ಅರ್ಜಿ ಹೇಗೆ ಸಲ್ಲಿಸೋದು ಅಂತ ನೋಡೋಣ ಬನ್ನಿ. ಸೊ ನೀವು ಅಪ್ಲೈ ಮಾಡಬೇಕು ಅಂದರೆ cet.online.karnataka.gov.in.ke ಸೊ ಈ ವೆಬ್ಸೈಟ್ ಲಿಂಕ್ನ ನೀವು ಓಪನ್ ಮಾಡಿ ಆನ್ಲೈನಲ್ಲಿ ನೀವು ಅರ್ಜಿ ಫಿಲಪ್ ಮಾಡ್ಬೋದು. ಲಾಸ್ಟ್ ಡೇಟ್ ನೋಡಿ ಯಾವಾಗ ಅಂತ, ಆಲ್ರೆಡಿ ನಿಮಗೆ ಸ್ಟಾರ್ಟ್ ಆಗಿದೆ. 11th ನಿಮಗೆ ಸ್ಟಾರ್ಟ್ ಆಗಿದೆ, ಜುಲೈ 11th ನಿಮಗೆ ಆಗಸ್ಟ್ 7ನೇ ತಾರೀಕುವರೆಗೂ ನಿಮಗೆ ಟೈಮ್ ಇದೆ ಅಪ್ಲೈ ಮಾಡೋದಕ್ಕೆ. ನೀವು ಅಲ್ಲಿಗೂ ಕೂಡ ಅಪ್ಲೈ ಮಾಡ್ಬೋದು. ನಂತರ ನೀವು ಅಪ್ಲೈ ಮಾಡಿರ್ತೀರ, ಬಟ್ ನೀವು ಫೀಸ್ ಏನಾದ್ರು ಕಟ್ಟಿಲ್ಲ ಅಂದರೆ ನಿಮಗೆ 10ನೇ ತಾರೀಕು ಆಗಸ್ಟ್ 10 ನಿಮಗೆ ಟೈಮ್ ಇದೆ. ನೀವು ಅಲ್ಲಿವರೆಗೂ ಕೂಡ ಫೀಸ್ನ ಪೇ ಮಾಡ್ಬೋದು. ನಂತರ ನೋಡಿ, ವೇತನ ಶ್ರೇಣಿ ಹಾಕಿದೆ ನೋಡಿ ನಿಮಗೆ. ಸೊ ನಿಮ್ಗೆ ಈ ಥರ ಇರುತ್ತೆ ನಿಮಗೆ ವೇತನ ಶ್ರೇಣಿ. ಜೊತೆಗೆ ಎಕ್ಸಾಮ್ ಫೀಸ್ ಏನಂತ ನೋಡೋಣ ಬನ್ನಿ. ನೋಡಿ, ಸಾಮಾನ್ಯ ಇರುತ್ತೆ ಪ್ರವರ್ಗ 2A 2B ಅವ್ರಿಗೆಲ್ಲ 750 ರೂಪಾಯಿ ಇದೆ. ಮತ್ತು SC ST ಕ್ಯಾಟಗರಿ 1 ಅವ್ರಿಗೆಲ್ಲ 500 ಇದೆ. ಮತ್ತು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇದೆ. ಸೊ ಇದು ನೋಡ್ಕೊಳ್ಳಿ, ಫಿಲಪ್ ಮಾಡಿ. ನಂತರ ಪರೀಕ್ಷಾ ದಿನ, ಸೊ ಅಪ್ಲೈ ಮಾಡಿದ್ರಿ, ಟೈಮ್ ಕೊಟ್ಟರು, ಎಕ್ಸಾಮ್ ಯಾವಾಗ ಅಂತ ನೋಡಿ. ಎಕ್ಸಾಮ್ ಡೇಟ್ ಕೂಡ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ನಿಮಗೆ 3ನೇ ತಾರೀಕು 10ನೇ ತಿಂಗಳು ಅಕ್ಟೋಬರ್ 3ಕ್ಕೆ ಎಕ್ಸಾಮ್ ಇರುತ್ತೆ ನಿಮಗೆ. ಅದು ಶನಿವಾರ ಮತ್ತು ಪತ್ರಿಕೆ 2. ನೆಕ್ಸ್ಟ್ ಭಾನುವಾರ ನಿಮಗೆ ಬೆಳಗ್ಗೆ 10:30ಯಿಂದ 12:30. 4ನೇ ತಾರೀಕು 10ನೇ ತಿಂಗಳು ಪತ್ರಿಕೆ 1 ಸಾಮಾನ್ಯ ಜ್ಞಾನ. ಮತ್ತು ಕನ್ನಡ ಭಾಷೆ ಪರೀಕ್ಷೆ ನಿಮ್ಗೆ ಅವರೇ ಅನೌನ್ಸ್ ಮಾಡ್ತಾರೆ ಡೇಟು.
ಅದರಲ್ಲಿ ನೀವು ಬರೆದು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಬಟ್ ನಿಮಗೆ ಕನ್ನಡ ಭಾಷಾ ಪರೀಕ್ಷೆ ಮಾರ್ಕ್ಸ್ ಏನು ಕೌಂಟ್ ಆಗೋಲ್ಲ, ನೀವು ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂದರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ. ನಿಮಗೆ OMR ಶೀಟ್ ಕೊಡ್ತಾರೆ ನಿಮಗೆ, ನೀವು ಎಕ್ಸಾಮ್ ಫಿಲಪ್ ಚಾಯ್ಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ನೀವು ಮಾಡಬೇಕು. ನಂತರ ನೋಡಿ ಕನ್ನಡ ಭಾಷಾ ಪರೀಕ್ಷೆ ನಿಮಗೆ ಕನ್ನಡ ಎಕ್ಸಾಮ್ ಕೂಡ ಇರುತ್ತೆ ಇದರಲ್ಲಿ. ಸೊ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಅಂತ ಹೇಳ್ತೀನಿ ನೋಡಿ. ಒಂದು ಪತ್ರಿಕೆ 1 ಸಾಮಾನ್ಯ ಜ್ಞಾನ, ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಅಂದರೆ ಸ್ಪೆಸಿಫಿಕ್ ಪೇಪರ್. ನಂತರ ಕನ್ನಡ ಭಾಷಾ ಪರೀಕ್ಷೆ ನಿಮಗೆ ಪತ್ರಿಕೆ 1 ಮತ್ತು ಪತ್ರಿಕೆ 2 ನಿಮಗೆ ಮಾರ್ಕ್ಸ್ ಕೌಂಟ್ ಆಗುತ್ತೆ. ಬಟ್ ಕನ್ನಡ ಭಾಷಾ ಪರೀಕ್ಷೆ ನಿಮಗೆ ಮಾರ್ಕ್ಸ್ ಕೌಂಟ್ ಆಗೋದಿಲ್ಲ ಎಕ್ಸಾಮ್ಗೆ, ಬಟ್ ನೀವು ಪಾಸ್ ಆಗಬೇಕಷ್ಟೇ. ನೋಡಿ ಇಲ್ಲೇ ಇದೆ ನೋಡಿ, ನಿಮಗೆ ಕನ್ನಡ ಭಾಷಾ ಪರೀಕ್ಷೆ ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿದ್ದು ಗರಿಷ್ಠ 150 ಅಂಕಗಳು ಒಳಗೊಂಡಿರುತ್ತದೆ. ಎಕ್ಸಾಮ್ 150 ಮಾರ್ಕ್ಸ್ ಇರುತ್ತೆ ಮತ್ತು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನು ಗಳಿಸತಕ್ಕದ್ದು. ಅಂದರೆ ನೀವು 50 ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ಅಕಸ್ಮಾತ್ ನೀವು ಎಕ್ಸಾಮ್ ಬರೀದೇ ಇದ್ದರೆ ನಿಮಗೆ ಮೇನ್ ಪೇಪರ್ 1 ಪೇಪರ್ 2 ಬರೋಕ್ಕೆ ಕೂಡ ನಿಮಗೆ ಅರ್ಹತೆ ಇರೋದಿಲ್ಲ. ಸೊ ಅದರಿಂದ ನೀವು ಎಕ್ಸಾಮ್ ಅಟೆಂಡ್ ಮಾಡಲೇಬೇಕು ಮತ್ತು ಇದನ್ನ ಕ್ಲಿಯರ್ ಮಾಡಲೇಬೇಕು. ನೀವು ನಿಮ್ಗೆ ಏನಿರುತ್ತೆ ಅಂದರೆ SSLC ಏನು ಓದಿರ್ತೀರಲ್ಲ ಸೇಮ್ ಅದೇ ನಿಮಗಿರುತ್ತೆ, ಅದನ್ನು ಬೇಸ್ ಇಟ್ಕೊಂಡು ನಿಮಗೆ ಪೇಪರ್ ಕ್ಲಿಯರ್ ಮಾಡ್ತಾರೆ, ಈಸಿ ಇರುತ್ತೆ, ನೀವು ಆರಾಮಾಗಿ ಅದನ್ನ ಕ್ಲಿಯರ್ ಮಾಡ್ಬೋದು. ಸೊ ಈಗ ಬನ್ನಿ ಮೇನ್ ಎಕ್ಸಾಮ್ ಬರೋದ ಬನ್ನಿ. ನಿಮಗೆ ಪೇಪರ್ 1 ಪೇಪರ್ 2 ನೋಡಿ. ಪೇಪರ್ 1 ನಿಮಗೆ ಗೊತ್ತಿರೋ ಕರೆಂಟ್ ಅಫೇರ್ಸ್ ಇರುತ್ತೆ, ಭಾರತದ ಸಂವಿಧಾನ, ಕನ್ನಡಕ್ಕೆ ಸಂಬಂಧ ಇತಿಹಾಸ, ಕನ್ನಡಕ್ಕೆ ಮತ್ತು ಭಾರತಕ್ಕೆ ಸಂಬಂಧ ಭೂಗೋಳಶಾಸ್ತ್ರ. ಮತ್ತು ನಿಮಗೆ ನೋಡಿ ಇಲ್ಲೇ ಕ್ಲಿಯರ್ ಮೆನ್ಷನ್ ಮಾಡಿ ನೋಡಿ, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆ ಸಂಬಂಧಿಸಿದ ಉಪಕ್ರಮಗಳು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆ ಅಭಿವೃದ್ಧಿ ಕುರಿತ ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ನೆಕ್ಸ್ಟ್ ನಿಮಗಿರೋದು ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್. ನಿಮಗೆ 2 ಕೂಡ 100 ಅಂಕ ಇರುತ್ತೆ. 2 ಗಂಟೆ ಟೈಮ್ ಕೊಡ್ತಾರೆ, ಅಂದರೆ 120 ನಿಮಿಷ 110 ಪ್ರಶ್ನೆಗಳು, 100 ಪ್ರಶ್ನೆಗಳಿರುತ್ತೆ. ಮತ್ತು ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಪ್ರತಿಯೊಂದು ಪ್ರಶ್ನೆಗೂ 4 ಉತ್ತರಗಳಿರುತ್ತೆ. ಒಂದು ಸರಿ ಉತ್ತರವನ್ನು ನೀವು ಆಯ್ಕೆ ಮಾಡಬೇಕು. ಮತ್ತು ಪ್ರತಿ ತಪ್ಪು ಉತ್ತರಕ್ಕೆ ನಿಮಗೆ 4ನೇ 1 ಭಾಗ ಅಂದರೆ 0.25 ಮಾರ್ಕ್ಸ್ ಕಳೀತಾರೆ. ಎಕ್ಸಾಂಪಲ್ ನೀವು 4 ನೀವು ಕ್ವಶನ್ ಕರೆಕ್ಟ್ ಹಾಕ್ಬಿಟ್ಟು 1 ತಪ್ಪು ಹಾಕಿದ್ರೆ ನಿಮಗೆ 4 ಮಾರ್ಕ್ಸ್ ಬರುತ್ತೆ, -0.25 ಅಂದರೆ 3.75 ಮಾರ್ಕ್ಸ್ ಬರುತ್ತೆ ನಿಮಗೆ. ಸೊ ನೋಡ್ಕೊಳ್ಳಿ ಅದನ್ನ. ನೆಕ್ಸ್ಟ್ ನಿಮಗೆ ಸ್ಪೆಸಿಫಿಕ್ ಪೇಪರ್ ಆಯ್ತಲ್ಲ, ಪೇಪರ್ 1 ಆಯಿತು ನಿಮಗೆ. ನೆಕ್ಸ್ಟ್ ನಿಮಗೆ ಇರೋದು ಇದರಲ್ಲಿ ಸ್ಪೆಸಿಫಿಕ್ ಪೇಪರ್ ಅಂದರೆ ನಿರ್ದಿಷ್ಟ ಪೇಪರ್. ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಅದು. ಸೊ ಅದು ನಿಮಗೆ ನೋಡಿ, ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ. ಇದ್ರದ್ದು ಏನಿರುತ್ತೆ ಅಂದರೆ ಮ್ಯಾಥ್ಸ್ ಇರುತ್ತೆ ನಿಮಗೆ 40% ಮ್ಯಾಥಮೆಟಿಕ್ಸ್ ಇರುತ್ತೆ. ನೆಕ್ಸ್ಟ್ ನಿಮಗೆ 40% ಮ್ಯಾಥ್ಸ್ ಆದಮೇಲೆ 10% ಫಿಸಿಕ್ಸ್ ಇರುತ್ತೆ. ನಂತರ ಮಿಕ್ಕಿದ್ದು ಜಿಯೋಗ್ರಫಿ 10% ಇರುತ್ತೆ. ಆಮೇಲೆ ಮಾಡರ್ನ್ ಮೆಥಡ್ ಆಫ್ ಸರ್ವೇಯಿಂಗ್ ಅದು 20% ಇರುತ್ತೆ. ನಂತರ ಕಂಪ್ಯೂಟರ್ ಅಪ್ಲಿಕೇಶನ್ ಇದು 20% ಇರುತ್ತೆ. ಇದು ನಿಮಗೆ ಸೆಕೆಂಡ್ ಪೇಪರ್ಗಿದ್ದು, ನಿಮಗೆ ನಿರ್ದಿಷ್ಟ ಪೇಪರ್ಗೆ ಈ ಸಿಲೆಬಸ್ ಇದೆ. ಅದು ಸ್ಕ್ರೀನ್ಶಾಟ್ ನಿಮಗೆ ನಾನು ಹಾಕಿರ್ತೀನಿ ನೋಡಿ, ಮ್ಯಾಥ್ಸಲ್ಲಿ ಏನಿರುತ್ತೆ ಅಂತ. ನಿಮಗೆ ಅರಿಥಮೆಟಿಕ್, ಆಲ್ಜಿಬ್ರಾ, ಜಾಮೆಟ್ರಿ ಈ 3 ಇರುತ್ತೆ ನಿಮಗೆ. ಅದು ನಿಮಗೆಲ್ಲ PUC ಲೆವೆಲ್ ಮ್ಯಾಥ್ಸ್ ಇರುತ್ತೆ ನಿಮಗೆ. ನೀವು PUC ಲೆವೆಲ್, ಸೆಕೆಂಡ್ PUC ಲೆವೆಲ್ ಮ್ಯಾಥ್ಸ್ ಓದ್ಕೊಂಡ್ರೆ ಎಕ್ಸಾಮ್ಗೆ ನೀವು ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ನಂತರ ಫಿಸಿಕ್ಸ್ ಬಂದು ನಿಮಗೆ ಮ್ಯಾಗ್ನೆಟಿಸಮ್, ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಎಲೆಕ್ಟ್ರಾನಿಕ್ಸ್, ಡೈನಮಿಕ್ಸ್, ಹೀಟ್, ಲೈಟ್, ಸೌಂಡ್, ಗ್ರಾವಿಟೇಷನ್. ನಂತರ ಜಾಗ್ರಫಿ ಬಂದರೆ ದಿ ಅರ್ತ್, ಲಿಥೋಸ್ಪಿಯರ್, ಮ್ಯಾಪ್ಸ್ ಮತ್ತು ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ. ಸೊ ಜೊತೆಗೆ ಸರ್ವೇಯಿಂಗ್ ಬಂದರೆ ನಿಮಗೆ ಸರ್ವೇಯಿಂಗ್ ಸ್ವಲ್ಪ ಅವ್ರದ್ದು ಸ್ಪೆಸಿಫಿಕ್ ಸಿಲೆಬಸ್ ಇರುತ್ತಲ್ಲ. ಎಕ್ಸಾಂಪಲ್ ಈಗ ನಿಮಗೆ ರಿಮೋಟ್ ಸೆನ್ಸಿಂಗು, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂದರೆ GPS, GIS. ಸೊ ಅದು ಹೇಗೆ ವರ್ಕ್ ಆಗುತ್ತೆ, ಅದ್ರ ಡೆಫಿನಿಷನ್ ಏನು, ಅದು ಅಪ್ಲಿಕೇಶನ್ ಏನು, ಸೊ ಅದನ್ನು ತಿಳ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗ್ಬೋದು. ನೋಡಿ ಇದು ನಿಮಗೆ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ದು ಕಂಪ್ಲೀಟ್ ಡೀಟೇಲ್ಸ್. ನಿಮಗೆ 10th ಅವರೆಗೂ ಟೈಮ್ ಇದೆ ನಿಮಗೆ, ಅಷ್ಟರಲ್ಲಿ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ನೋಡಿ ಅಪ್ಲೈ ಮಾಡಿ. ಅಕಸ್ಮಾತ್ ನಿಮಗೆ ಸ್ಪೆಸಿಫಿಕ್ ಪೇಪರ್ ಬಗ್ಗೆ
ವಿಡಿಯೋ ಬೇಕು ಅಂತಂದರೆ ನಂಗೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ, ನಾನು ನಿಮಗೆ ಸ್ಪೆಸಿಫಿಕ್ ಪೇಪರ್ ಮೇಲೆ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.